ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಸಿ ಪ್ರೋಗ್ರಾಮಿಂಗ್. ಸೊ ಸಿ ಪ್ರೋಗ್ರಾಮಿಂಗ್ ಅನ್ನೋದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಏನಿದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಸಿ ಪ್ರೋಗ್ರಾಮಿಂಗ್ ಅಂದೇಳಿ ನೋಡೋಕ್ಕಿಂತ ಮುಂಚೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು? ಸೊ ಇಲ್ಲಿ ನಿಮಗೆ ಎರಡು ವರ್ಡ್ ಇದೆ, ಒಂದು ಪ್ರೋಗ್ರಾಮ್ ಮತ್ತೊಂದು ಲ್ಯಾಂಗ್ವೇಜ್ ಅಂತೇಳಿ. ಸೊ ನಾರ್ಮಲಿ ಪ್ರೋಗ್ರಾಮ್ ಅಂತಂದು ಹೇಳಿದರೆ ಏನಪ್ಪ ಅಂತಂದು ಹೇಳಿದರೆ, ಇದು ಭಾಳಷ್ಟು ಕೋಡ್ಸ್ಗಳು ಸೇರಿಬಿಟ್ಟು ಅಂದರೆ ಕೋಡಿಂಗ್, ನಂಬರ್ ಆಫ್ ಕೋಡಿಂಗ್ಸ್ ಬಿಕಮ್ ಎ ಪ್ರೋಗ್ರಾಮ್. ಸೊ ನಂಬರ್ ಆಫ್ ಕೋಡ್ಸ್ನ ನಾವು ಬರೆದ್ಬಿಟ್ಟು ಒಂದು ಪ್ರೋಗ್ರಾಮ್ನ ರೆಡಿ ಮಾಡ್ತೀವಿ. ಸೊ ಇದ್ರ ಬಗ್ಗೆ ನಾವು ಮತ್ತೆ ನೋಡೋಣಂತೆ. ವಾಟ್ ಅಬೌಟ್ ಲ್ಯಾಂಗ್ವೇಜ್? ಲ್ಯಾಂಗ್ವೇಜ್ ಅಂತಂದು ಹೇಳಿದ್ರೆ ನಾರ್ಮಲಿ ಕನ್ನಡದಲ್ಲಿ ಭಾಷೆ ಅಂತ ಕರಿತೀವಿ, ಭಾಷೆ ಅಂತ ಕರಿತೀವಿ. ಸೊ ಈ ಭಾಷೆಗಳು ಬಂದ್ಬಿಟ್ಟು ನಿಮಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಮಲಯಾಳಂ, ತೆಲುಗು, ತಮಿಳ್, ಮರಾಠಿ ಎಕ್ಸೆಟ್ರಾ. ಸೊ ಇದು ಸಾಕಷ್ಟು ನಿಮಗೆ ಭಾಷೆಗಳು ಇದೆ. ಸೊ ಅದೇ ಥರ ಇವನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಿಮಗೆ ಸಿ, C++, ಜಾವಾ, .NET, ಪೈಥಾನ್ ಎಕ್ಸೆಟ್ರಾ. ಸೊ ಇವು ಕೂಡ ಸಾಕಷ್ಟು ಲ್ಯಾಂಗ್ವೇಜಸ್ ಇದೆ. ಸೊ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ, ಏನು ಸಿಮಿಲಾರಿಟೀಸ್ ಇದೆ ಅನ್ನೋದನ್ನು ನೋಡೋಣ. ಸೊ ಇದು ಕೂಡ ಲ್ಯಾಂಗ್ವೇಜ್, ಇದು ಕೂಡ ಲ್ಯಾಂಗ್ವೇಜ್. ಓಕೆ, ಸೊ ಇಲ್ಲೇನಾಗುತ್ತೆ ಅಂತಂದು ಹೇಳಿದ್ರೆ ಇದನ್ನು ನಾವು ಹ್ಯೂಮನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಹ್ಯೂಮನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಹ್ಯೂಮನ್ ಲ್ಯಾಂಗ್ವೇಜ್ ಅಂತಂದು ಹೇಳಿದ್ರೆ ಜನರು ಆಡೋವಂಥ ಭಾಷೆ. ಓಕೆ, ಜನಗಳು ಮಾತಾಡಲಿಕ್ಕೆ ಯೂಸ್ ಮಾಡೋವಂಥ ಒಂದು ಭಾಷೆ, ಮನುಷ್ಯರು ಯೂಸ್ ಮಾಡೋವಂಥ ಒಂದು ಭಾಷೆ, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗೋವಂಥ ಒಂದು ಮೀಡಿಯಾ ಇದು. ಸೊ ದಟ್ ಇಸ್ ದಿ ಭಾಷೆ ಆರ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನಪ್ಪ ಅಂತಂದು ಹೇಳಿದ್ರೆ ಇದು ಕೂಡ ಭಾಷೆನೇ, ಬಟ್ ಇಲ್ಲೇನಾಗುತ್ತೆ ಅಂತಂದು ಹೇಳಿದ್ರೆ ಇದನ್ನು ಮಷೀನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಲ್ಲಿ ಹ್ಯೂಮನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಇದನ್ನು ನಾವು ಮಷೀನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇದು ಕೂಡ ಲ್ಯಾಂಗ್ವೇಜ್, ಇದು ಕೂಡ ಲ್ಯಾಂಗ್ವೇಜ್. ಇದು ಮಷೀನ್ ಲ್ಯಾಂಗ್ವೇಜು, ಇಲ್ಲಿ ಬಂದ್ಬಿಟ್ಟು ಹ್ಯೂಮನ್ ಲ್ಯಾಂಗ್ವೇಜ್. ಸೊ ಈಗ ನಾನು ಮಾತಾಡ್ತಿರೋದು, ನಾನು ಟೀಚ್ ಮಾಡ್ತಿರೋದು ನಿಮ್ಗೆ ಅರ್ಥ ಆಗಬೇಕು ಅಂತಂದು ಹೇಳಿದ್ರೆ ನಿಮಗೆ ಕನ್ನಡ ಬರ್ಬೇಕು. ನಾನು ಕನ್ನಡದಲ್ಲಿ ಟೀಚ್ ಮಾಡ್ತಿರೋದ್ರಿಂದ ನಿಮಗೆ ಕನ್ನಡ ಬಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೇಮ್ ಅದೇ ಥರ ನಮಗೆ ಸಿ ಪ್ರೋಗ್ರಾಮಿಂಗ್ ಅನ್ನೋದು ಗೊತ್ತಿತ್ತು ಅಂತಂದು ಹೇಳಿದ್ರೆ, ಸಿ ಪ್ರೋಗ್ರಾಮಿಂಗ್ ಅಂತ ಗೊತ್ತಿತ್ತು ಅಂತಂದು ಹೇಳಿದ್ರೆ ಈ ಪ್ರೋಗ್ರಾಮಿನ ಏನು ಕಂಪೈಲರ್ ಇದೆಯಲ್ಲ ಅದ್ರ ಜೊತೆಗೆ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಆ ಕಂಪೈಲರ್ ಜೊತೆಗೆ ನಾವು ಕಮ್ಯುನಿಕೇಟ್ ಮಾಡ್ಬೋದು. C++ ಕಲ್ತ್ರೆ C++ ಕಂಪೈಲರ್ ಏನಿದೆ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಜಾವಾ ಕಲ್ತ್ರೆ ಜಾವಾ ಕಂಪೈಲರ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. .NET ಕಲ್ತ್ರೆ .NET ಕಂಪೈಲರ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಇಲ್ಲಿ ಕನ್ನಡ ಕಲ್ತ್ರೆ ಕನ್ನಡದಲ್ಲಿ ಮಾತಾಡ್ಬೋದು, ಇಂಗ್ಲೀಷ್ ಕಲ್ತ್ರೆ ಇಂಗ್ಲೀಷಲ್ಲಿ ಮಾತಾಡ್ಬೋದು, ಹಿಂದಿ ಕಲ್ತ್ರೆ ಹಿಂದಿಯಲ್ಲಿ ಮಾತಾಡ್ಬೋದು. ಅದರ ಎನಿ ಲ್ಯಾಂಗ್ವೇಜಸ್ ಕಲ್ತ್ರೆ ಆ ಲ್ಯಾಂಗ್ವೇಜ್ ಒಳಗೆ ನಾವು ಮಾತಾಡ್ಬೋದು. ಆ ಲ್ಯಾಂಗ್ವೇಜ್ ಜೊತೆಗೆ ಯಾರು ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊತಾರೋ ಅವ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಸೊ ಇದು ಸೇಮ್ ಆಗಿದೆ. ಡಿಫ್ರೆನ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಇವಾಗ ಸಿಮಿಲಾರಿಟೀಸ್ ನಿಮಗೆ ಕ್ಲಿಯರ್ ಆಯಿತು. ಇದು ಕೂಡ ಒಂದು ಲ್ಯಾಂಗ್ವೇಜು, ಇದು ಕೂಡ ಒಂದು ಲ್ಯಾಂಗ್ವೇಜು. ಇಲ್ಲೇನಾಗುತ್ತೆ, ನಾವು ಮಷಿನ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ. ಇಲ್ಲೇನಾಗುತ್ತೆ ಅಂತಂದು ಹೇಳಿದ್ರೆ ನಾವು ಮನುಷ್ಯರ ಜೊತೆಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕಂತ ಯೂಸ್ ಮಾಡೋ ಅಂಥ ಲ್ಯಾಂಗ್ವೇಜ್. ಸೊ ಇದನ್ನ ನೀವು ಕಲಿಬೇಕು ಅಂದರೆ ಏನು ಯೂಸ್ ಮಾಡ್ತೀರಾ? ಗ್ರಾಮರ್ ಯೂಸ್ ಮಾಡ್ತೀರಾ. ಗ್ರಾಮರ್ ಭಾಷೆ ಕಲಿಬೇಕು ಅಂತಂದು ಹೇಳಿದ್ರೆ ನಿಮಗೆ ಗ್ರಾಮರ್ ಬೇಕು. ಅದೇ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಕಲಿಬೇಕು ಅಂತಂದು ಹೇಳಿದ್ರೆ ಸಿಂಟ್ಯಾಕ್ಸ್ ಬೇಕು. ಏನು ಬೇಕು ನಿಮಗೆ? ಸಿಂಟ್ಯಾಕ್ಸ್ ಅನ್ನೋದು ಬೇಕು. ಸಿಂಟ್ಯಾಕ್ಸ್. ಸೊ ಇದು ಸಿಂಟ್ಯಾಕ್ಸ್ ಅಂದರೆ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಸಿಂಟ್ಯಾಕ್ಸ್ ಜೊತೆಗೆ ಒಂದು ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮ್ ತೊಗೊಂಡ್ಬಿಟ್ಟು ಆ ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮಲ್ಲಿ ಸಿಂಟ್ಯಾಕ್ಸ್ನ ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣಂತೆ. ಸೊ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಸೊ ಇವಾಗ ನಿಮಗೆ ಜಸ್ಟ್ ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಅನ್ನೋದನ್ನು ಹೇಳಿದ್ದೀನಿ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೂ ನಾವು ಆಡೋವಂಥ ಭಾಷೆಗೂ ಏನು ಡಿಫ್ರೆನ್ಸ್ ಇಲ್ಲ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಮಷಿನ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ, ನಾವು ಆಡೋ ಭಾಷೆಯಲ್ಲಿ ಮನುಷ್ಯರ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಇಷ್ಟು ನಿಮಗೆ ಫಸ್ಟ್ ಕ್ಲಾಸಲ್ಲಿ ಗೊತ್ತಿರಲಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬಂದ್ಬಿಟ್ಟು ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮ್ ಅಂತ ತಗೊಂಡು ಒಂದು ಪ್ರೋಗ್ರಾಮ್, ನಾರ್ಮಲ್ ಒಂದು ಪ್ರೋಗ್ರಾಮ್ ತಗೊಂಡು ಅದ್ರದ್ದು ಸ್ಟ್ರಕ್ಚರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣಂತೆ. ಸೊ ಆ ಡಿಸ್ಕಷನಲ್ಲಿ ನಾವು ಸಿಂಟ್ಯಾಕ್ಸ್ ಬಗ್ಗೆನೂ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.